ಯಜಮಾನ್ರೆ ಬರಕ್ಕೆ ಹೇಳಿದ್ರಂತೆ. ಸುಬು, ನಾನು ಬರಕ್ಕೆ ಹೇಳಿದ್ದು. ಹೇಳಿ ಮೇಡಮ್. ಅದು ಏನಿಲ್ಲ ಸುಬ್ಬು, ಅಕ್ಕ ನಾನು ಕೇಳ್ತೀನಿ. ಸುಬು, ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಿನಗೇನಾದರೂ ದುಡ್ಡಿನ ಅವಶ್ಯಕತೆ ಇದೆಯಾ? ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಯಾಕೆ ಹೀಗೆ ಹೇಳ್ತಿದ್ದೀರಾ? ವೀರು ಅಕೌಂಟಿಂದ 10 ಲಕ್ಷ ರೂಪಾಯಿ ವಿತ್ಡ್ರಾ ಆಗಿದೆ. ವೀರು ಬ್ಯಾಂಕ್ ಚೆಕ್ ಬುಕ್ಸ್ ಎಲ್ಲ ನಿನ್ನ ಹತ್ರ ತಾನೇ ಇರೋದು. ಆ ಚೆಕ್ ಬುಕ್ಸ್ ಎಲ್ಲ ನಿನ್ನ ಹತ್ರ ಇದೆ ಅಂದಮೇಲೆ 10 ಲಕ್ಷ ರೂಪಾಯಿ ವಿತ್ಡ್ರಾ ಆಗಿರೋ ವಿಷಯ ನಿನಗೆ ಗೊತ್ತಿರಬೇಕಲ್ವಾ? ಹಾಗೊಂದು ವೇಳೆ ಗೊತ್ತಿಲ್ಲ ಅಂದರೆ ವೀರು ಗಮನಕ್ಕೆ ಬರದೇ ಇರೋ ಹಾಗೆ 10 ಲಕ್ಷ ರೂಪಾಯಿ ಯಾಕೆ ವಿತ್ಡ್ರಾ ಮಾಡಿದ್ಯಾ ಅಂತ ಸ್ವಲ್ಪ ಹೇಳ್ತೀಯಾ? ಮೇಡಮ್, 10 ಲಕ್ಷ ನಾನು ಡ್ರಾ ಮಾಡಿಲ್ಲ. ಅದರಲ್ಲೂ ಇತ್ತೀಚೆಗೆ 10 ಲಕ್ಷ ಚೆಕ್ನ ನಾನು ಯಾರಿಗೂ ಡಿಸ್ಟ್ರಿಬ್ಯೂಟ್ ಕೂಡ ಮಾಡಿಲ್ಲ ಯಜಮಾನ್ರೆ. ನೀವು ಯಾವ ಚೆಕ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸುಬು, ನೀನು 10 ಲಕ್ಷ ರೂಪಾಯಿನ ಯಾಕೆ ವಿತ್ಡ್ರಾ ಮಾಡಿದ್ಯಾ ಅಂತ ಮಾತ್ರ ನನಗೆ ಗೊತ್ತಾಗಬೇಕು ಅಷ್ಟೇ. ಅದು ಬಿಟ್ಟು ನನಗಿದು ಗೊತ್ತೇ ಇಲ್ಲ, ನನಗಿದ್ರ ಬಗ್ಗೆ ಐಡಿಯಾನೇ ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ವೀರು, ನಾನು ನಿನಗಾಗಲೇ ಏನು ಹೇಳಿ, ಸುಬ್ಬು ಆ ದುಡ್ಡು ಯಾವ ಪರ್ಪಸ್ಸಿಗೆ ತೊಗೊಂಡಿದ್ರು ನನಗೆ ಪ್ರಾಬ್ಲಮ್ ಇಲ್ಲ. ಆದರೆ ಇದು ನನಗೆ ಗೊತ್ತೇ ಇಲ್ಲ, ನನಗೆ ಗಮನಕ್ಕೆ ಬರಲೇ ಇಲ್ಲ ಅಂತ ಏನಾದರೂ ಸುಳ್ಳು ಹೇಳಿದ್ರೆ. ಒಂದು ನಿಮಿಷ ಅಕ್ಕ. ಸುಬ್ಬು, ಈ ಮೆಸೇಜ್ ನೋಡು. ಈ ನಂಬರ್ ಇರೋ ಚೆಕ್ನ ಯಾರಿಗಾರು ಡಿಸ್ಟ್ರಿಬ್ಯೂಟ್ ಮಾಡಿ ಮರ್ತಿದ್ಯಾ ಅಂತ ನೋಡು. ಯಜಮಾನ್ರೆ, ಸೀರಿಯಲ್ ವೈಸಲ್ಲಿ ಈ ಚೆಕ್ಕೆಲ್ಲ ನನ್ನ ಹತ್ರನೇ ಇದೆ. ಇದನ್ನೆಲ್ಲ ಮನೇಲಿ ಇಟ್ಟಿರ್ತೀನಿ. ಆದರೆ 10 ಲಕ್ಷ ಚೆಕ್ ಹೇಗೆ ವಿತ್ಡ್ರಾ ಆಯಿತು ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ. ಸರಿಯಾಗಿ ನೆನಪು ಮಾಡ್ಕೋ ಸುಬ್ಬು. ಗೊತ್ತೇ ಇಲ್ಲ ಅಂದ್ರೆ ಏನು ಅರ್ಥನೋ? ಅಂದ್ರೆ ಈ ವಿಷಯನ ಅವನು ಮುಚ್ಚಿಡ್ಬೇಕು ಅಂತ ಅನ್ಕೊಂಡಿದ್ದ. ಈಗ ನಮ್ಮೆಲ್ರಿಗೂ ಗೊತ್ತಾಗೋಗಿದೆಯಲ್ಲ, ಈಗ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದಾನೆ ಅಂತ ಅರ್ಥ. ಮೇಡಮ್, ಮುಚ್ಚಿಟ್ಕೊಳ್ಳೋದಾಗಲಿ ತಪ್ಪಿಸ್ಕೊಳ್ಳೋದಾಗಲಿ ನಾನು ಯಾವತ್ತೂ ಮಾಡಲ್ಲ. ನನಗೆ ನಿಜವಾಗ್ಲೂ ಈ ಚೆಕ್ ಬಗ್ಗೆ ಗೊತ್ತಿಲ್ಲ. ಹಲೋ, ಗೊತ್ತಿಲ್ಲ ಅಂದ್ರೇನು? ಹಾಗಾದ್ರೆ ನೀನು ಹೇಳೋ ಲೆಕ್ಕಾಚಾರಕ್ಕೆ ಚೆಕ್ಕಿಗೆ ಕಾಲ್ ಬಂದು ಯಾವುದೋ ಅಕೌಂಟ್ಗೆ ಹೋಗಿ ವಿತ್ಡ್ರಾ ಹೇಗೋ ಆಗುತ್ತೆ. ಹೋದ್ ಸಲನೂ ಇದೇ ರೀತಿ ಚೆಕ್ ಮಿಸ್ ಆಗಿ ಮಿಸ್ಯೂಸ್ ಆಗಿದ್ದು ನಿನಗೆ ಗೊತ್ತಿದೆ ಅಲ್ವಾ? ಇಷ್ಟೆಲ್ಲ ಆಗಿದ್ರು ಮತ್ತೆ ಬೇಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಹೇಗೆ? ನೋಡು ಸುಬ್ಬು, ನಿನಗೆ 10 ಲಕ್ಷ ರೂಪಾಯಿ ಅವಶ್ಯಕತೆ ಇದ್ದಿದ್ರೆ ವೀರೂನ್ ಕೇಳಬೇಕಿತ್ತು, ಅವನು ಕೊಡ್ತಿದ್ದ. ಅದನ್ನ ಬಿಟ್ಟು ಈ ರೀತಿ ಕಳ್ತನ ಮಾಡೋದು ಸರಿನಾ? ಬೇರೆ ಯಾರನ್ನಾದ್ರೂ ನಂಬಿದ್ರೆ ಅವನ ಬ್ಲೈಂಡಾಗಿ ನಂಬಿಡ್ತಾನೆ. ಅವನು ಕುರುಡಾಗಿ ನಂಬ್ತಾನೆ ಅನ್ನೋ ಕಾರಣಕ್ಕೆ ಅವನು ಕಣ್ಣು ಚುಚ್ಚೋ ಕೆಲಸ ಮಾಡ್ತೀರಾ ನೀವು? ಅವನ ಬೆನ್ನ ಹಿಂದೆನೆ ನಿಂತ್ಕೊಂಡು ಅವನಿಗೆ ಮೋಸ ಮಾಡಿ ಅವನ ಬೆನ್ನಿಗೆ ಚೂರಿ ಹಾಕ್ತೀರಾ? ಮೇಡಮ್, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಯಜಮಾನ್ರ ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಬಗೆಯಲ್ಲ. ಹಾಗಿದ್ರೆ ಆ ದುಡ್ಡು ವಿತ್ಡ್ರಾ ಆಗಿರೋದು ಸುಳ್ಳ? ಗೊತ್ತಾಗ್ತಿಲ್ಲ ಮೇಡಮ್. ದುಡ್ಡು ಡ್ರಾ ಆಗಿರೋದು ನಿಜಾನೇ ಇರಬಹುದು, ಆದರೆ ಅದಕ್ಕೆ ನಾನು ಕಾರಣ ಅಂತಿದ್ದೀರಲ್ಲ, ಅದು ನಿಮ್ಮ ಭ್ರಮೆ ಅಷ್ಟೇ. ತಪ್ಪ ಮಾಡಿ ನನಗೆ ಎದುರು ಕೊಡ್ತಿದ್ಯಾ? ನಿನ್ಗೆ ಆ ಚೆಕ್ನ ತಗೊಂಡಿದ್ದು ನಾನು. ಅದನ್ನ ಬಳಸ್ಕೊಂಡಿರೋದು ನಾನು. ಆ ತಪ್ಪನ್ನ ಸುಬ್ಬು ಮೇಲೆ ಹಾಕ್ಬೇಡಿ. ಏನು? ನೀನಾ? ಹೌದು, ನಾನೇ ಆ ಚೆಕ್ನ ಯೂಸ್ ಮಾಡ್ಕೊಂಡಿರೋದು. ಸುಬ್ಬು ಆ ಥರ ಮಾಡೋನೇ ಅಲ್ಲ. ಅಪ್ಪಂಗೆ ಸುಬ್ಬು ಬಗ್ಗೆ ತುಂಬಾ ನಂಬಿಕೆ ಇದೆ. ನೀವು ಸುಬ್ಬು ಮೇಲೆ ಅನುಮಾನ ಪಟ್ರೆ ಅದು ಅಪ್ಪನ ನಂಬಿಕೆಗೆ ಅವಮಾನ ಮಾಡಿದ ಹಾಗೆ. ಶ್ರಾವಣಿ, ಅಕ್ಕ ಮಾತು ಸಾಕು.
ಅವಳು ಚೆಕ್ ಯಾಕೆ ತಗೊಂಡ್ಲು ಅಂತ ಕೇಳು. ಇವಳಿಂದ ಸುಬ್ಬು ಇಷ್ಟೆಲ್ಲ ಮಾತು ಕೇಳಬೇಕಾಯ್ತು. ಇವಳಿಂದ ಯಾರಿಗೂ ನೆಮ್ಮದಿ ಇಲ್ಲ. ನಾನು ನೋಡು ಶ್ರಾವಣಿ, ನೀನು ಆ ದುಡ್ಡು ಯಾಕೆ ಡ್ರಾ ಮಾಡಿದೆ, ಅದನ್ನ ಹೇಗೆ ಖರ್ಚು ಮಾಡಿದೆ, ಇದೆಲ್ಲ ಯಾವುದು ಬೇಕಾಗಿಲ್ಲ. ಆದರೆ ಅಪ್ಪನ ಗಮನಕ್ಕೆ ಬರ್ದೆ ಅದು ಕಳ್ತನ ಮಾಡಿದ್ದು ತಪ್ಪು. ನಮ್ಮನೇಲಿ ಕಳ್ತನ ಮಾಡೋಂಥ ಕೆಟ್ಟ ಬುದ್ಧಿ ನಿನಗೆ ಯಾಕಮ್ಮ ಬಂತು? ನೀರು ಮನಸ್ಸಿಗೆ ಬೇಜಾರಾಗಬೇಕು ಅಂತಾನೆ ನೀನು ಹೀಗೆಲ್ಲ ಮಾಡ್ತೀಯಾ? ಫಿರು, ನಮ್ಮನೆಯಲ್ಲೇ ಕಳ್ಳರನ್ನ ಇಟ್ಕೊಂಡು ಊರವ್ರನ್ನೆಲ್ಲ ಅನುಮಾನ ಪಡೋ ಹಾಗಾಯ್ತು. ಹೋಗ್ಲಿ ಬಿಡು. ನೋಡು, ನೀನು ಇವಳನ್ನೇನು ಅನ್ಬೇಡ. ಏನ್ ಹೇಳಿ ಏನು ಪ್ರಯೋಜನ ಇಲ್ಲ. ನೀನು ದುಡುಕಿ ಒಂದು ನಿರ್ಧಾರ ತಗೊಳ್ಳೋದು, ಅದರಿಂದ ಇನ್ನೊಂದು ಅನಾಹುತ ಆಗೋದು, ಇದ್ಯಾವುದು ಬೇಡವಿರೋ, ಬಿಟ್ಬಿಡು. ಅಮ್ಮ ಶ್ರಾವಣಿ, ಆ ಚೆಕ್ ಯಾಕಮ್ಮ ತಗೊಂಡೆ? ಹೋಗ್ಲಿ, ಆ ದುಡ್ಡು ಏನು ಮಾಡಿದೆ ಅಂತ ಹೇಳು. ಬೇಡ ಸುರೇಂದ್ರ, ಅವಳು ಯಾಕೆ ದುಡ್ಡು ತಗೊಂಡ್ಲು, ಏನು ಮಾಡಿದ್ಲು ಅನ್ನೋ ಯಾವ ಕಾರಣಗಳು ನನಗೆ ಬೇಕಾಗಿಲ್ಲ. ಕಳ್ತನ ಮಾಡೋರಿಗೆ ಅವ್ರದ್ದೇ ಆದ ಕಾರಣಗಳು ಇದ್ದೇ ಇರುತ್ತೆ. ಅವ್ರ ಕಾರಣಗಳು ಕೇಳಿಕೊಂಡು ಕನಿಕರ ತೋರಿಸೋ ವ್ಯಕ್ತಿ ನಾನಲ್ಲ. ಆ ಅಕೌಂಟಲ್ಲಿರೋ ದುಡ್ಡು ಬಡ ಮಕ್ಕಳ ವಿದ್ಯೆಗೆ ಅಂತ ಇದ್ದಿದ್ದು, ವಿದ್ಯಾನಿಧಿ ಅಂತ ದುಡ್ಡನ್ನ ಕದ್ದಿದೆಲ್ಲ ಅಂದ್ರೆ ಅವಳು ಕ್ಷಮೆನೇ ಇಲ್ಲ. ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ 10 ಲಕ್ಷ ರೂಪಾಯಿ ನನ್ನ ಮುಂದೆ ತಂದು ಇಡಬೇಕು. ಇಲ್ಲ ಅಂದ್ರೆ 10 ಗಂಟೆ 1 ನಿಮಿಷಕ್ಕೆ ಮನೆ ಬಿಟ್ಟು ಹೋಗ್ತಾ ಇರಬೇಕು. ಈ ಮನೆಯಲ್ಲೇ ಇದ್ಕೊಂಡು ಕಳ್ತನ ಮಾಡೋಷ್ಟು ಧೈರ್ಯ ಬಂದಿದೆ ಅಂದ್ರೆ ಈ ಮನೇಲಿರೋ ಯೋಗ್ಯತೆನೇ ಅವಳಿಗಿಲ್ಲ ಅಂತಾಯ್ತು. ಅವಳಿಂದ ಇನ್ನೊಂದು ಮಾತು ಕೇಳೋಕ್ಕೂ ನಾನು ಇಷ್ಟಪಡಲ್ಲ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ 10 ಲಕ್ಷ ನನ್ನ ಕಣ್ಣು ಮುಂದೆ ಇರಬೇಕು. ಇಲ್ದಿದ್ರೆ ಈ ಮನೇಲಿ ಅವಳ ಜಾಗ ಇಲ್ಲ. ನಮ್ಮ ಮುಂದೆ ಈಗಿರೋದು ಅದೊಂದೇ ದಾರಿ. ವಿಶಾಲು, ವಿಶಾಲು, ಒಂದು ಕಪ್ ಟೀ ಕೊಡೆ. ಒಂದು ಕಪ್ ಟೀ ಕೊಡೆ. ಈ ಮನೇಲಿ ಏನು ನಡೀತಿದೆ, ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪನಾದ್ರೂ ಉಸಾಬರಿ ಇದೆಯಾ ನಿಮಗೆ? ಬೆಳಗ್ಗೆ ಗಡತ್ತಾಗಿ ತಿನ್ಕೊಂಡು ಹೋಗ್ತೀರಾ, ಮಧ್ಯಾಹ್ನ ಬರ್ತೀರಾ, ಊಟ ಮಾಡ್ಕೊಂಡು ಹೋಗ್ತೀರಾ, 4 ಗಂಟೆ ಅಷ್ಟೊತ್ತು ಬಂದ್ಬಿಟ್ಟು ಟೀ ಕೊಡೆ ಅಂತೀರಾ. ಅಲ್ರಿ, ಅಷ್ಟೊಂದು ದುಡ್ದು ಕಟ್ಟೆ ಹಾಕುವಂಥದ್ದು ಏನು ಅಂತ? ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ದುಡ್ದು ಕಟ್ಟೆ ಹಾಕುವಂಥದ್ದು ಏನಿಲ್ಲ ಕಣೆ. ನಮ್ಮ ಆಟೋ ಸ್ಟ್ಯಾಂಡ್ ಹತ್ರ ಒಂದು ಕಟ್ಟೆ ಇದೆ. ಆ ಕಟ್ಟೆ ಹತ್ರ ಒಂದು ಹೊಂಗೆ ಮರ ಇದೆ. ಆ ಹೊಂಗೆ ಮರದ ಕೆಳಗಡೆ ನಮ್ಮ ಆಟೋನ ನಿಲ್ಲಿಸಿ ಅಲ್ಲೊಂದು ನಿದ್ದೆ ಹೋದರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ ಅಂತೀನಿ. ಬೆಳಿಗ್ಗೆ ಮಲಗಿದ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗಿಯೋಷ್ಟರಲ್ಲಿ ಮಧ್ಯಾಹ್ನ ಆಗೋಗುತ್ತೆ. ಮಧ್ಯಾಹ್ನ ಮಲಗಿದ್ರೆ ಕಣ್ಣು ಉಜ್ಜಿ ನೋಡಿದ್ರೆ ಸಂಜೆ ಆಗೋಗುತ್ತೆ ಕಣೆ. ಅದೆಲ್ಲ ಇರಲಿ, ಹೋಗೋಗು, ಒಂದು ಕಪ್ ಟೀ ತಗೊಂಬ.
ಏನ್ರಿ ಆಗಿದೆ ನಿಮಗೆ? ತಲೆ ಬೀಳೋ ಟೈಮ್ನಲ್ಲೂ ತಮಾಷೆ ಮಾಡ್ಕೊಂಡಿದ್ದೀರಲ್ಲ. ಆ? ತಲೆ ಹೋಗ್ತಾ ಇದೆಯಾ? ಯಾರ ತಲೆ ಹೋಗ್ತಾ ಇದೆಯಾ? ಏನೇ ಮಾತಾಡ್ತಿದ್ಯಾ? ಅದು ಆಟೋ ಸ್ಟ್ಯಾಂಡಲ್ಲಿ ಮಲಗಿರ್ತೀನಿ ಅಂದ್ರಲ್ಲ, ತಲೆ ಮೇಲೆ ತಲೆ ಬಿದ್ರು ಬುದ್ಧಿ ಬರಲ್ಲ ನಿಮ್ಗೆ ಅಂತೆ. ಇಲ್ಲಿ ಕೇಳಿ, ಹೆಂಗಿದ್ರು ವರನ್ಗೆ ಕಾಲೇಜ್ ಇಲ್ಲ, ದನನು ಮೊಮ್ಮಗಳು ಮನೇಲೇ ಇದ್ದಾರಲ್ಲ, ಎಲ್ಲರನ್ನೂ ಕರ್ಕೊಂಡು 4 ದಿನ ಊರಿಗೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೀನಿ. ಏನು ಊರಿಗೆ ಹೋಗೋದಾ? ಇದೇನಮ್ಮ ನಿನ್ಗಿದ್ದಕ್ಕಿದ್ದಂಗೆ ಊರ್ ನೆನ್ಪಾಯ್ತಾ? ತಾತಿನ ಮನೆಗೆ ಹೋಗ್ತೀವಿ, ತಾತಿನ ಮನೆಗೆ ಹೋಗ್ತೀವಿ. ಅದು ಸರಿ ವಿಶಾಲು, ನೀವೆಲ್ಲ ಊರಿಗೆ ಹೊಟ್ಟೋಗ್ಬಿಟ್ರೆ ನಾನು ಊಟ ತಿಂಡಿಗೆ ನನ್ಗೇನೇ ಮಾಡೋದು? ಏನ್ರಿ ಹಿಂಗ್ ಕೇಳ್ತಾ ಇದ್ದೀರಾ? ನಾವೆಲ್ಲ ಇರೋದು ನಿಮ್ಗೆ ಬೇಯಿಸಿ ಹಾಕೋದಿಕ್ಕ? ನಮ್ಗೆ ಅಂತ ಆಸೆ ಆಕಾಂಕ್ಷೆ ಏನು ಇರೋದಿಲ್ವಾ? ಸರಿ 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 ಮರೈತಿ, ಬಾಯೆಲ್ಲ ಬೆಂಕಿ ಕಾರ್ಬಾಡ ಕಡೆ. ಯಾವತ್ತು ಹೋಗ್ತಾ ಇದ್ರಿ? ಯಾವತ್ತೂ ಅಲ್ಲ, ಇವತ್ತೇ ಸಾಯಂಕಾಲ 7:30 ಬಸ್ಗೆ ಹೊರಡ್ತಾ ಇದ್ದೀವಿ. ಅಮ್ಮ ನೀನ್ ಹಿಂಗ್ ದಿಢೀರ್ ಅಂತ ಹೊರಡೋದು ಅಂದ್ರೆ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳೋದು ಬೇಡವಾ? ಅಯ್ಯೋ ಬೇಡ ಅಂದವ್ರೇ, ನೀನು ವರನು ಬೇಗ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ ರೇ. ನಮ್ಗೆ ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ಬನ್ನಿ. ಅಮ್ಮ ನಾನು ಊರಿಗೆ ಬರಲ್ಲ. ಯಾಕೆ? ಅಂತ ಗನಂದಾರಿ ಕೆಲಸ ಏನಿರೋದಿಲ್ಲ ನಿನ್ಗೆ? ಹೆಂಗಿದ್ರು ಕಾಲೇಜ್ ಇಲ್ವಲ್ಲ, 4 ದಿನ ಊರಲ್ಲಿ ಇದ್ಬಿಟ್ಟು ಬರೋಣ. ಸುಮ್ಮನೆ ಬಾ ನನ್ನ ಜೊತೆ. ಅಮ್ಮ ನಾನು ಬರಲ್ಲ ಅಂದ್ರೆ ಬರಲ್ಲ, ಎಲ್ಲಿಗೂ ಬರಲ್ಲ. ನನಗೆ ಬರೋ ಮನಸ್ಸೂ ಇಲ್ಲ. ನೀವು ಬೇಕಿದ್ರೆ ಹೋಗಿ ಬನ್ನಿ. ಅಣ್ಣಂಗೆ ಅಪ್ಪಂಗೆ ಅಡುಗೆ ಮಾಡ್ಕೊಂಡು ನಾನು ಇಲ್ಲೇ ಇರ್ತೀನಿ. ಸರಿಯಾಗಿ ಹೇಳಿದೆ ಮಗಳೇ. ವಿಶಾಲು ಅವಳು ಬರಲ್ಲಂತೆ, ನೀವೇ ಹೋಗಿ ಬನ್ನಿ. ರೀ ನೀವು ಸುಮ್ಮನೆ ಇದ್ರೆ ಸರಿ. ವರ ನನಗೆ ಕೋಪ ಬರ್ಸ್ಬೇಡ. ಎಲ್ಲರೂ ಹೋಗೋಣ ಅಂತಿರ್ಬೇಕಾದ್ರೆ ನಿಂದೇನೆ ಕೊಂಕು. ಬಾಯಿ ಮುಚ್ಕೊಂಡು ಬಟ್ಟೆ ಪ್ಯಾಕ್ ಮಾಡ್ಕೋ, ಈಗಲೇ ಹೊರಡೋಣ. ಅಮ್ಮ ನಂಗೆ ಯಾಕೋ ಸ್ವಲ್ಪ ತಲೆ ನೋವ್ತದೆ. ನಾನು ಟ್ರಾವೆಲ್ ಮಾಡೋಕ್ಕಾಗಲ್ಲ, ನಾನು ಬರಲ್ಲ. ಅಮ್ಮ ಅವಳೇ ಬರಲ್ಲ ಅಂದಮೇಲೆ ನಾನು ನೀನು ಹೋಗಲ್ಲ, ಏನು ಮಾಡೋಣ? ನಾನು ಬರಲ್ಲ ಬಿಡು, ನೀನೇ ಹೋಗಿದ್ಬಿಟ್ಟು ಬಾ. ವಿಶಾಲು ನಿನ್ನ ಒಬ್ಬಳನ್ನೇ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರಲಾ? ಏನು ಫುಲ್ ಬಿಸಿ ಬಿಸಿಯಾಗಿ ಮಾತುಕತೆ ನಡೀತಿದೆ. ಈ ಮನೇಲಿ ಏನೇ ಬಿಸಿ ಬಿಸಿ ಆಗಿದ್ರು ನಿನಗೆ ಗೊತ್ತಾಗ್ಬಿಡ್ತಲ್ಲಮ್ಮ. ಅಲ್ವಾ ಮತ್ತೆ ಮನೆ ಸೊಸೆ ಆಗೋಳಿಗೆ ಮನೆಲ್ಲ ಆಗೋದು ಹೋಗೋದು ಎಲ್ಲಾನು ಗೊತ್ತಾಗ್ಬೇಕಲ್ವಾ? ಸರಿ ಆಯ್ತು ಬಿಡಿ, ಇವಾಗ ನಾನು ಇದ್ರ ಬಗ್ಗೆ ಮಾತಾಡಕ್ ಬಂದಿಲ್ಲ. ನಿಮ್ ಎಲ್ರಿಗೂ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಕ್ ಬಂದಿದ್ದೀನಿ. ಸರ್ಪ್ರೈಸಾ? ನೀನ್ ಕೊಡೋ ಸರ್ಪ್ರೈಸ್ ಅಂದ್ರೆ ಒಂಥರ ಚೆನ್ನಾಗಿರುತ್ತೆ ಕಣೆ ಶ್ರೀವಲಿ. ಏನೇ ಸರ್ಪ್ರೈಸು? ಇವತ್ತು ನಾವ್ ಎಲ್ರು ಪಿಕ್ಚರ್ಗೆ ಹೋಗ್ತಿದೀವಿ, ಅದು ನೈಟ್ ಶೋಗೆ. ನಿಮ್ ಎಲ್ರಿಗೂ ಟಿಕೆಟ್ ಬುಕ್ ಮಾಡಿದ್ದೀನಿ. ಪಿಕ್ಚರ್ಗ? ಆಹಾ, ನೀನು ಈ ಮನೆ ಸೊಸೆಯಾಗಿ ಬಂದರೆ ಈ ಮನೆ ಬಡತನ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಮನೆಯವ್ರ ಬೇಸರನ್ನು ಕಡಿಮೆ ಮಾಡ್ತೀಯ ಅಂತ ಈಗ ಗೊತ್ತಾಯ್ತು ನೋಡು. ಅಮ್ಮ ಪಿಕ್ಚರ್ಗ ನಾನು ಬರ್ತೀನಿ. ಸರಿ ಕಂದ, ನೀನ್ ಮಾತ್ರ ಅಲ್ಲ ಪುಟ್ಟ, ನಾವ್ ಎಲ್ರೂ ಹೋಗ್ತಿದ್ದೀವಿ. ಹೌದು, ಸುಬ್ಬು ಎಷ್ಟೊತ್ತಾಗತ್ತೆ ಬರೋದು? ಶ್ರೀವಲ್ಲಿ, ಸುಬ್ರಹ್ಮಣ್ಯ ಬರೋದಂತೂ ಲೇಟ್ ಆಗುತ್ತೆ. ನೀನು ಯಾರ್ಯಾರಿಗೆ ಟಿಕೆಟ್ ಬುಕ್ ಮಾಡಿದ್ಯಾ? ಇನ್ಯಾರ್ಗತ್ತೆ, ನಮ್ಮ ಅಪ್ಪ ಅಮ್ಮಂಗಂತೂ ಸಿನಿಮಾ ನೋಡೋ ಆಸೆನೇ ಇಲ್ಲ. ಇನ್ನು ಸುಬ್ಬುನು ಅವ್ನ ಮನೆಗೆ ಬರೋದು ಲೇಟ್ ಆಗತ್ತೆ. ನಮ್ಮ ಅಣ್ಣನ್ ಕೇಳಿದ್ರೆ ನನಗೆ ಕೆಲಸ ಇದೆ, ನಾನು ಬರೋಕ್ಕಾಗಲ್ಲ ಅಂತ ಹೇಳ್ದ. ಅದಕ್ಕೆ ನನಗೂ ಆಮೇಲೆ ನಮ್ಮ ಮನೆಯವ್ರು ಎಲ್ರಿಗೂ ಟಿಕೆಟ್ ಬುಕ್ ಮಾಡಿದ್ದೀನಿ. ಇಲ್ಲ ಶ್ರೀವಲ್ಲಿ, ನೀವು ಬೇಕಾದ್ರೆ ಸಿನಿಮಾಕ್ಕೆ ಹೋಗಿ ಬನ್ನಿ, ನಾನು ಎಲ್ಲಿಗೂ ಬರಲ್ಲ. ಏ ವರ, ಯಾಕೆ ಸಿನಿಮಾಗೆ ಬರಲ್ಲ ಅಂತಿದ್ಯಾ? ಸಿನಿಮಾ ಅಂದ್ರೆ ನಿಂಗೆ ಎಷ್ಟು ಇಷ್ಟ ಹೇಳು? ಯಾಕೆ ಬರಲ್ಲ ಅಂತ ಹೇಳ್ತಿದ್ಯಾ? ಹೌದು ಕಣೆ ಶ್ರೀವಲ್ಲಿ, ಬೆಳಿಗ್ಗೆಯಿಂದ ಯಾಕೋ ಒಂಥರಾನೇ ಇದ್ದಾಳೆ. ಯಾರೆಲ್ಲಿ ಕರೆದ್ರು ಬರಲ್ಲ ಬರಲ್ಲ ಅಂತ ಪಟ್ಟಿಡ್ದು ಕೂತ್ಬಿಟ್ಟಿದ್ದಾಳೆ. ಯಾರು ಕರೆದ್ರು ಎಲ್ಲಿಗೂ ಬರಲ್ಲ ಅಂತ ಹೇಳ್ತಿರೋದು? ಅವನ್ ಕರೆದಾಗ ಅವನ ಜೊತೆ ಓಡೋಗೋದಿಕ್ಕ? ನೀವ್ ಏನಾದ್ರೂ ಅನ್ಕೊಳ್ಳಿ, ನಾನಂತೂ ಬರಲ್ಲ. ನನಗೆ ಸ್ವಲ್ಪ ತಲೆ ನೋವ್ತದೆ, ನನ್ನ ಪಾಡಿಗೆ ಬಿಟ್ಬಿಡಿ.
ಬರ್ತೀರಾ ಅಲ್ವಾ? ಅಯ್ಯೋ ಮನೇಲಿ ಒಂದು ರಾಶಿ ಕೆಲಸ ಇದೆ ಅಮ್ಮ, ಅದರಲ್ಲೂ ಇವತ್ತು ನಾನೆಲ್ಲೂ ಬರೋಕ್ಕಾಗಲ್ಲಮ್ಮ. ಅಮ್ಮ, ಅಕ್ಕ, ನೀವಾದರೂ ಬರ್ತೀರಾ ಅಲ್ವಾ? ಅಯ್ಯೋ ನನ್ನ ಮರ್ವಿಗೆ ಸಾರಿ ಕಣೆ ಶ್ರೀವಲ್ಲಿ, ಮಗುಗೆ ಹೋಮ್ವರ್ಕ್ ಮಾಡಿಸೋದಿದೆ. ಹೇಗಿದ್ರೂ ವರನೂ ಬರಲ್ಲ ಅಂತಿದ್ದಾಳಲ್ಲ, ನಾವಿಬ್ಬರೇ ಹೋದ್ರೆ ಅವಳಿಗೂ ಬೇಜಾರಾಗುತ್ತೆ. ಒಂದು ಕೆಲಸ ಮಾಡೋಣ, ಮತ್ತೆ ಯಾವಾಗಾದ್ರೂ ಹೋಗೋಣ. ಇವತ್ತೇನು ಬೇಡ ಕಣೆ, ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಶ್ರೀವಲ್ಲಿ, ನಾನು ನಿನ್ನ ಜೊತೆ ಸಿನಿಮಾಗೆ ಬರಲಾ? ಏನೂ ಬೇಕಾಗಿಲ್ಲ. ಜನರು ಬರ್ತಿಲ್ಲ ಅಂತ ಆ ಥಿಯೇಟ್ರಲ್ಲಿ ಶೋನೇ ಕ್ಯಾನ್ಸಲ್ ಮಾಡಿದ್ದಾರೆ. ಆ ಥಿಯೇಟ್ರಲ್ಲಿ ಸಿನಿಮಾನೇ ನಡೀತಿಲ್ಲ. ನಾನು ಕೇಳಿದ್ದು ಒಂದು ಟೀ, ಸಿನಿಮಾನೇ ಬಂದು ಹೋಯ್ತು, ಆದರೆ ಟೀನೇ ಬರಲಿಲ್ವಲ್ಲ? ಅದು ವಿಶಾಲು, ಬೇಡ ಬಿಡಪ್ಪ. ಮೇಡಮ್, ಏನಿದೆಲ್ಲ? ಏನಾಯ್ತು ಮೇಡಮ್? ನನ್ನನ್ನು ಕಾಪಾಡೋಕ್ಕೋಸ್ಕರ ನೀವು ಆಪಾದನೆ ಹೊತ್ಕೊಂಡ್ರಾ? ಏನಾಯ್ತು ಅಂತ ಸರಿಯಾಗಿ ಹೇಳಿ ಮೇಡಮ್. ಸುಬ್ಬು, ನಾನು ಹೇಳಿದ್ದೆಲ್ಲ ನಿಜಾನೇ. ಆ ಚೆಕ್ ನಾನೇ ತಗೊಂಡಿದ್ದು. ತಗೊಂಡು ಇನ್ನೊಬ್ರಿಗೆ ನಾನೇ ಕೊಟ್ಟಿದ್ದು. ಏನು? ಚೆಕ್ ನೀವು ತಗೊಂಡ್ರಾ? ಯಾರಿಗೆ ಕೊಟ್ರಿ ಮೇಡಮ್? ಅದು ಒಂದು ಹುಡುಗಿ ಮನೆ ಹತ್ರ ಅಳ್ತಾ ಬಂದಿದ್ಲು. ಈಗ ಹೇಳು ಸುಬ್ಬು, ನಾನು ಮಾಡಿದ ತಪ್ಪ? ಅದಕ್ಕೆ ನಾನು ನಿನ್ನ ಹತ್ರ ಆಗ್ಲೇ ಕೇಳಿದ್ದು, ಒಳ್ಳೆ ಉದ್ದೇಶ ಇಟ್ಕೊಂಡು ತಪ್ಪು ಮಾಡಿದ್ರೆ ಅದು ತಪ್ಪಾ ಅಂತ. ನೀವು ಮಾಡಿರೋ ತಪ್ಪೇ ಅಲ್ಲ ಮೇಡಮ್, ಆದರೆ ಯಜಮಾನ್ರಿಗೆ ಈ ವಿಷಯ ಹೇಳಬೇಕಲ್ವಾ? ಹೇಳಕ್ ಅವಕಾಶ ಎಲ್ಲಿ ಸಿಕ್ತು ಸುಬ್ಬು? ಅದು ಅಲ್ಲದೆ ಅಪ್ಪ ಏನಾದ್ರು ಅವ್ರು ಯಾರು, ಎಲ್ಲಿಂದ ಬಂದಿದ್ದಾರೆ ಅಂತ ಎಲ್ಲ ಕೇಳಿದಿದ್ರೆ ನಾನು ಅವಳಿಗೆ ಚೆಕ್ ಕೊಟ್ಟೆ ಹೌದು, ಆದ್ರೆ ಅವಳು ಯಾರು, ಏನು, ಎಲ್ಲಿಂದ ಬಂದಿದ್ದಾಳೆ, ಅವ್ರಪ್ಪ ಯಾವ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಇದು ಯಾವುದು ನಾನು ತಿಳ್ಕೊಂಡಿಲ್ಲ. ಅಪ್ಪ ಏನಾದ್ರು ಕೇಳಿದಿದ್ರೆ ನಾನು ಏನಂತ ಹೇಳ್ಬೇಕಾಗಿತ್ತು? ಆದ್ರೆ ಆ ಹುಡುಗಿ ರಿಪೋರ್ಟ್ಸ್ ತೋರಿಸಿದ್ದಂತೂ ಸತ್ಯ. ಮತ್ತೆ ಆ ಹುಡುಗಿ ಹೆಸರು ದೀಪು ಅಂತ. ಅವರಮ್ಮ ಅಪ್ಪನ ಹತ್ರ 15 ವರ್ಷದ ಹಿಂದೆ ಕೆಲಸ ಮಾಡ್ತಿದ್ರಂತೆ. ಹಾಗಾಗಿ ಆದ್ರೆ ಅವ್ರಿಗೆ ಯಾರು, ಎಲ್ಲಿ ಅಂತ ಹುಡ್ಕೋದು ಮೇಡಮ್? ಅವ್ರೇನಾದ್ರೂ ನಿಮಗೆ ಸುಳ್ಳು ಹೇಳಿ ಚೆಕ್ನ ಮಿಸ್ಯೂಸ್ ಮಾಡ್ಕೊಂಡಿದ್ರೆ? ಮೇಡಮ್, ನನ್ನ ಜೀವ ಇರೋವರೆಗೂ ನಿಮ್ಮ ಮನೇಲಿ ಜೀತ ಮಾಡ್ತೀನಿ ಮೇಡಮ್. ಆದ್ರೆ ನಮ್ಮ ಅಪ್ಪ ಇದ್ದಾರೆ, ಜೀವಂತ ಆಗಿದಾರ ಮೇಡಮ್. ನಮ್ಮ ಅಪ್ಪನ ಉಳ್ಕೊಳ್ಳಿ ಮೇಡಮ್. ಇಲ್ಲ ಸುಬ್ಬು, ಆ ಹುಡುಗಿ ಮಾತಲ್ಲಿ, ಅವಳ ಕಣ್ಣೀರಲ್ಲಿ ಅವಳು ತಂದೆ ಬಗ್ಗೆ ಇಟ್ಟಿರೋ ಪ್ರೀತಿ ಕಾಣಿಸ್ತಿತ್ತು. ಅಪ್ಪನ್ನ ಅಷ್ಟು ಪ್ರೀತಿಸೋ ಹುಡುಗಿ ತಂದೆ ಬಗ್ಗೆ ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ ಸುಬ್ಬು. ಯಾವ ಜನ್ಮದಲ್ಲಿ ಯಾವ ತಂದೆ ಮಗಳನ್ನ ದೂರ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ನಾನು ನಮ್ಮ ಅಪ್ಪನ ಜೊತೆ ಇದ್ರು ಅವರಿಂದ ದೂರ ಆಗಿದ್ದೀನಿ. ಕಡೆ ಪಕ್ಷ ಈ ಜನ್ಮದಲ್ಲಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿ ಮುಂದಿನ ಜನ್ಮ ಅಂತ ಏನಾದ್ರೂ ಇದ್ರೆ ಮತ್ತೆ ಇದೇ ಅಪ್ಪಂಗೆ ಹುಟ್ಟು ಬರ್ಬೇಕು ಅನ್ನೋದೇ ನನ್ನ ಆಸೆ ಸುಬ್ಬು. ಮೇಡಮ್, ಬೇಜಾರು ಮಾಡ್ಕೋಬೇಡಿ ಮೇಡಮ್. ನೀವು ಮಾಡಿದ ಒಳ್ಳೆ ಕೆಲಸನೇ, ನಿಮಗೆ ಖಂಡಿತ ಒಳ್ಳೇದಾಗುತ್ತೆ. ಪರವಾಗಿಲ್ಲ ಸುಬ್ಬು, ನಂಗೆ ಒಳ್ಳೇದಾಗುತ್ತೋ ಬಿಡುತ್ತೋ, ಅಟ್ಲೀಸ್ಟ್ ಆ ಹುಡುಗಿಗಾದ್ರೂ ತಂದೆ ಪ್ರೀತಿ ಉಳ್ಕೊಳುತ್ತಲ್ವ, ಅಷ್ಟು ಸಾಕು ನನಗೆ. ಅದೆಲ್ಲ ಸರಿ ಮೇಡಮ್. ಈಗ ಯಜಮಾನ್ರು ಹೇಳ್ದಂಗೆ 10 ಲಕ್ಷ ರೂಪಾಯಿ ಹೇಗೆ ರೆಡಿ ಮಾಡೋದು? ನಂಗೇನು ಗೊತ್ತಾಗ್ತಿಲ್ಲ ಸುಬ್ಬು, ನಂಗೇನು ಗೊತ್ತಾಗ್ತಿಲ್ಲ.
ಬೆಳಗ್ಗೆ 10 ಗಂಟೆವರೆಗೂ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ 10 ಲಕ್ಷ ರೂಪಾಯಿ ನನ್ನ ಮುಂದೆ ತಂದು ಇಡಬೇಕು. ಇಲ್ಲ ಅಂದ್ರೆ 10 ಗಂಟೆ 1 ನಿಮಿಷಕ್ಕೆ ಮನೆ ಬಿಟ್ಟು ಹೋಗ್ತಾ ಇರಬೇಕು. ಹಾಂ, ಚೆಕ್ ನಂಬರ್ ಮೆಸೇಜ್ ಮಾಡ್ತೀನಿ ಈಗ. ಡೀಟೇಲ್ಸ್ ಎಲ್ಲ ಕಳಿಸ್ಬಿಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು.